45% ರೈಸ್ ಅಂತ ಹೇಳ್ತಾರೆ, 100% ದಾಟಿ ಹೋಗಿದೆ. ಈಗ ಕೇಳಿದ್ರೆ 10 ರೂಪಾಯಿ ಇಳಿಸ್ತೀನಿ ಅಂತಾರೆ. ಏನು ಭಿಕ್ಷೆ ಹಾಕ್ತಾ ಇದ್ದೀರಾ? ಕನಿಷ್ಠ 10 ರೂಪಾಯಿ. ಈ ದರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅಂತ ಬೇರೆ ಹೇಳ್ತಾರೆ. ಜೊತೆಗೆ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದೀವಿ ಅಂತೆ. ಯಾವ್ದ್ರಿ ಸ್ವಲ್ಪ ಇನ್ಕ್ರೀಸ್? 100% ಇನ್ಕ್ರೀಸ್ ಮಾಡೋದು ಸ್ವಲ್ಪನಾ? ಇದೇನಾ ನಿಮ್ಮ ನಡವಳಿಕೆ? 15 ವರ್ಷಗಳಿಂದ ನಾವು ಸೇವೆಯಲ್ಲಿದ್ದೀವಿ ಅಂತ ಹೇಳ್ತೀರಿ. 15 ವರ್ಷಗಳಲ್ಲಿ ಸಾರ್ವಜನಿಕರ ಬೇಕು ಬೇಡಗಳ ಅರ್ಥ ಮಾಡ್ಕೊಳ್ಳಕ್ಕೆ ಆಗದೇ ಇರುವಂಥವ್ರು ನೀವು ಏನು ನಡೆಸ್ತೀರಿ ಸಂಸ್ಥೆನ? ಕನಿಷ್ಠ 10 ರೂಪಾಯಿ, ಗರಿಷ್ಠ 90 ರೂಪಾಯಿ ಹಾಗೆ ಉಳಿಸ್ಕೊಂಡಿದ್ದಾರೆ. ಈ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಬೇಕು, ಇವರು ನಡೆದದ್ದೇ ದಾರಿ, ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ನೆಪ ಮಾತ್ರಕ್ಕೆ ಸಭೆಯನ್ನು ನಡೆಸಿದ್ದಾರೆ. ಇದೊಂದು ಸಮಿತಿ ಇದೆಯಂತೆ, ಆ ಸಮಿತಿಯಲ್ಲಿ ಕೂತು ಚರ್ಚೆಯನ್ನು ನಡೆಸಿದ್ದಾರಂತೆ. 4 ವರ್ಷಗಳಿಂದ ಏರಿಕೆ ಮಾಡಲಿಲ್ಲ, ಸಿಕ್ಕಾಬಟ್ಟೆ ಲಾಸ್ನಲ್ಲಿದೆಯಂತೆ. ಇದು ಈ ಕಥೆಗಳನ್ನ ಯಾರಿಗೆ ಹೇಳ್ತಾ ಇದ್ದೀರಾ? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ. BMRCLಗೆ ಯಾರ ಕಂಟ್ರೋಲು ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. CM DCM ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಫ್ ಇನ್ ಕೇಸ್ ಅವರ ಸೂಚನೆಯನ್ನ ಸೀರಿಯಸ್ ಆಗಿ ಪರಿಗಣಿಸಿದ್ದೇ ಆಗಿದ್ದರೆ 10 ರೂಪಾಯಿ ಭಿಕ್ಷೆ ರೀತಿ ಹಾಕ್ತಿರ್ಲಿಲ್ಲ ಅಂತ ಕಾಣುತ್ತೆ. ಖಂಡಿತ CM ಮತ್ತೆ DCM ಅವರ ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲನೆಯನ್ನ ಮಾಡಿಲ್ಲ. ಇಲ್ಲಿ ಬರ್ತಾ ಇರತಕ್ಕಂಥದ್ದು ಕೇಂದ್ರ ಹೆಚ್ಚಳ ಮಾಡಿದೆ ಅಂತ ಒಂದ್ ಕಡೆ, ರಾಜ್ಯ ಹೆಚ್ಚಳ ಮಾಡಿದೆ ಅಂತ ಮತ್ತೊಂದು ಕಡೆ, ಈ ರೀತಿ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಿತ್ತು. ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕೂರಿಸುವಂಥದ್ದು ಆಗ್ತಾ ಇತ್ತು. ಆದ್ರೆ ಒಂದು ಉಡಾಫೆ ಉತ್ತರನ BMRCL ಕೊಡ್ತಾ ಇತ್ತು. ಏರಿಕೆ ಮಾಡಿದ್ರೆ 2 ದಿನ ಬರಲ್ಲ, 3 ದಿನ ಬರಲ್ಲ ಜನ, ಟ್ರಾಫಿಕ್ ಬಿಸಿಗೆ ತದನಂತರ ಮೆಟ್ರೋಗೆ ಹೊಂದಾಣಿಕೆ ಆಗ್ತಾರೆ ಅಂತೇಳಿ ಉಡಾಫೆ ಉತ್ತರವನ್ನ ಕೊಡ್ತಾ ಬಂತು BMRCL. ಅಂದ್ರೆ ಎಷ್ಟೇ ಹೆಚ್ಚಳ ಮಾಡಿದ್ರು ಕೂಡ ಬೆಂಗಳೂರಿಗರು ಮೆಟ್ರೋದಲ್ಲಿ ಓಡಾಡಲಿಕ್ಕೆ ಮುಂದಾಗ್ತಾರೆ. ಹಾಗಾಗಿ ದರ ಏರಿಕೆ ಬದಲಾವಣೆ ಮಾಡೋದು ಬೇಡ ಅಂತಿದ್ರು. ಯಾವಾಗ ದರ ಏರಿಕೆದ 4 ದಿನದಲ್ಲಿ 1 ಲಕ್ಷದ ಸನಿಹಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇಳಿಕೆಗೆ ಬಂತು, ಆಗ BMRCLಗೆ ಬಿಸಿ ಮುಟ್ಟಂಗಾಯ್ತು. ಜೊತೆಗೆ ಸಾಕಷ್ಟು ವಿರೋಧಗಳು ವ್ಯಕ್ತ ಆದ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಸ್ಟ್ರಿಕ್ಟ್ ಆಗಿ BMRCLಗೆ ಸೂಚನೆಯನ್ನು ಕೊಟ್ಟಾದ ಬಳಿಕ ಈಗ ಎಚ್ಚೆತ್ಕೊಂಡು ಪರಿಷ್ಕೃತ ದರವನ್ನು ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿ ಹೊರಡ್ತಾ ಇರುವಂಥದ್ದು. ಇವರು ಹೇಳ್ತಾ ಇರುವಂಥದ್ದು ದರ ಏರಿಕೆ ಮಾಡಲಿಕ್ಕೆ ಈಗ ಹೊಸದಾಗಿ ಬರ್ತಾ ಇರ್ತಕ್ಕಂಥ ಮೆಟ್ರೋ ಲೈನ್ಗಳೇನಿದಾವೆ ಆ ಮೆಟ್ರೋ ಲೈನ್ಗಳಿಗೆ ನಿರ್ವಹಣೆ ಮಾಡಲಿಕ್ಕೆ ಅಮೌಂಟ್ ಇಲ್ಲ. ಈಗ ಬರ್ತಾ ಇರೋ ಆದಾಯದಲ್ಲಿ ಅದನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ, ಸಾಕಷ್ಟು ಲಾಸ್ನಲ್ಲಿದ್ದೀವಿ. ಮೆಟ್ರೋ ನಡಿಬೇಕು ಅಂತಂದ್ರೂ ಕೂಡ ನಮಗೆ ಇನ್ಕ್ರೀಸ್ ಅನ್ನ ಮಾಡಬೇಕಾಗತ್ತೆ ಅಂತೇಳಿ ಬೇಕಾಬಿಟ್ಟಿ ದರವನ್ನು ಹೆಚ್ಚಳ ಮಾಡಿ ಬೆಂಗಳೂರಿಗರ ಮೇಲೆ, ಪ್ರಯಾಣಿಕರ ಮೇಲೆ ಹೊರೆಯನ್ನ ಹಾಕಿದ್ರು. ಆದ್ರೆ ಈಗ ಬೆಂಗಳೂರಿಗರು ಇದೇ ಜಾಸ್ತಿ ಆಗ್ತಾ ಇದೆ, ಮಧ್ಯಮ ವರ್ಗಕ್ಕೆ ದೊಡ್ಡ ಹೊಡೆತ ಆಯ್ತು ಅಂತೇಳಿ ಮೆಟ್ರೋ ಪ್ರಯಾಣದಲ್ಲಿ ಪ್ರಯಾಣ ಮಾಡೋದನ್ನ ಈಗ ನಿಲ್ಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ದರ ಪರಿಷ್ಕೃತನೆ ಮಾಡ್ತೀವಿ ಅಂತೇಳಿ BMRCL ಹೇಳ್ತಾ ಇದ್ದು, ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಕೊಟ್ಟು ಯಾವ ರೀತಿಯಾಗಿ ಪರಿಷ್ಕೃತ ಮಾಡ್ತಾರೆ. ಬರೀ 10 ರೂಪಾಯಿ ಅಷ್ಟೇ ನಾವು ದರ ಇಳಿಕೆ ಮಾಡ್ತೀವಿ ಅಂತ ಅಂದ್ರೆ ಅಲ್ಲಿ ಕೂಡ ಸಮಸ್ಯೆ ಆಗುತ್ತೆ. ನಿಗದಿತ ಆಗಿರುವಂತ 45% ಏನೈತೆ ಅದರಲ್ಲಿ ಇಳಿಕೆ ಮಾಡಬೇಕಾಗುತ್ತೆ. 100%, 75%, 65% ಅಂತೇಳಿ ಮತ್ತೆ ಅದರಲ್ಲಿ ಎಡವಟ್ಟುಗಳನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾದ್ರೆ ಮತ್ತೆ BMRCLನ ಜನ ಪ್ರಶ್ನೆ ಮಾಡಲಿಕ್ಕೆ ಮುಂದಾಗ್ತಾರೆ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ. ಸಾರ್ವಜನಿಕರು, ಮೆಟ್ರೋ ಪ್ರಯಾಣಿಕರು ಪಾಠ ಕಲಿಸುವ ಸಮಯ. 2 ದಿನ ನೋಡೋಣ ಅಂತ ಹೇಳಿ ಸುಮ್ಮನಾಗಬೇಡಿ, ನೋಡೋಣ, ಕಂಟಿನ್ಯೂ ಮಾಡಿ. ಅದರಲ್ಲಿ ಹೋಗದೆ ಇರೋದನ್ನ ಸ್ಟಾಪ್ ಮಾಡಿ. ಆಗ ಗೊತ್ತಾಗುತ್ತೆ ಇವ್ರಿಗೆ, ಆಗ ಯಾವ ದಾರಿಗೆ ಬರ್ತಾರೆ ನೋಡೋಣ.